ವಯಸ್ಸಿನಿಂದ ನಿನ್ನ ಸಾಕ್ತವ್ರು. ತಂದೆ ತಾಯಿನ ಕಳ್ಕೊಂಡ ನಿನಗೆ ಆಶ್ರಯ ಕೊಟ್ಟು ಹೋಗ್ಲಿ ಅಂತ ಆಸೆ ಪಟ್ಟು ₹1000 ಖರ್ಚು ಮಾಡಿ ಸದಾ ನಿನ್ನ ಶ್ರೇಯಸ್ಸು ಒಳ್ಳೆದನ್ನೇ ಕೋರ್ತಾ ನಿನ್ನ ತಂದೆ ಸ್ಥಾನದಲ್ಲಿರೋ ಇವರ್ನ ನೀವು ಯಾರು ಅಂತ ಕೇಳ್ಬಿಟ್ಟಿಯಲ್ಲೇ. ಹೋಗೆ ಹೊಳಗೋಗೆ. ಇನ್ನೂ ಯಾಕೆ ನಿಂತಿದ್ದೀರಾ? ಈ ಸಂಬಂಧ ಇವ್ರಿಗೆ ಇಷ್ಟ ಇಲ್ಲ ಅಂತ ಗೊತ್ತಾಯ್ತಲ್ಲ, ಹೊರಟೋಗಿ. ಯಾರಿಗಿಷ್ಟ ಇರ್ಲಿ ಬಿಡ್ಲಿ, ನಾನು ಪ್ರೇಮನೆ ಮದುವೆ ಆಗೋದು. ಸುಮ್ಮನೆ ಈಗ ನಡೆದಿರೋ ರಂಪಾನೆ ಸಾಕು. ಸಣ್ಣಮ್ಮ ದಯವಿಟ್ಟು ಕರ್ಕೊಂಡು ಹೋಗು. ಬಾ ಹೋಗೋಣ. ಬಾಪ ಬಾ. ಪ್ರೇಮ, ನನ್ ಮೇಲೆ ಕೋಪನ? ನಿನ್ ಮೇಲೇನು, ಈ ಪ್ರಪಂಚದ ಮೇಲೇನೆ ಕೋಪ. ನೀನ್ ನನ್ನ ಅಷ್ಟೊಂದು ಕೆಟ್ಟವಳು ಅಂದ್ಕೊಂಡಿದೀಯಾ? ಹೊಡ ಹುಟ್ಟಿದವಳಾದ್ರು ನಿನ್ನ ನನ್ನ ಮಗಳಾಗಿ ನೋಡ್ಕೊತಾ ಇದ್ದೆ. ತಾಯಿ ತನ್ನ ಮಗಳ ಸಂತೋಷನ ಹಾಳು ಮಾಡ್ತಾಳೇನು? ಹಾಗಾದ್ರೆ ಅಷ್ಟು ಜನರ ಮುಂದೆ ಯಾಕೆ ನನ್ನ ಹೊಡೆದಿದ್ದು? ಅಷ್ಟೊಂದು ಜನರ ಮುಂದೆ ನನ್ ಗಂಡನ ಕೇವಲವಾಗಿ ಮಾತಾಡಿದ್ಯಲ್ಲ, ಅದಕ್ಕೆ ಕೋಪ ಬಂತು. ನಾನು ಏನ್ ಮಾಡ್ಲಿ ಅಕ್ಕ? ನನ್ ರಾಜ ನನ್ನಿಂದ ಯಾರಾದ್ರೂ ದೂರ ಮಾಡೋಕ್ ನೋಡಿದ್ರೆ ನಾನು ಹುಚ್ಚಿ ಆಗ್ಬಿಡ್ತೀನಿ. ಪ್ರೇಮ, ಪ್ರೀತಿ ಮಾಡೋದು ಬಹಳ ಸುಲಭ, ಮದುವೆ ಆಗೋದು ತುಂಬಾ ಕಷ್ಟ. ಅದಕ್ಕೆ ದೊಡ್ಡವರ ಅನುಮತಿ, ಆಶೀರ್ವಾದ ಬೇಕು. ಅದಕ್ಕೆ ತಾನೇ ಅವರೆಲ್ಲ ಬಂದಿದ್ದು. ಬಾಬಾ ಅವ್ರನ್ನ ಅವಮಾನ ಮಾಡಿ ಕಳ್ಸಿದ್ರು. ನಿಮ್ ಬಾವ ಈ ಮದುವೆ ಬೇಡ ಅನ್ನೋದಕ್ಕೆ ಏನೋ ಒಂದು ಕಾರಣ ಇರ್ಬೇಕು. ಕಾರಣ ಏನೂ ಇಲ್ಲ. ದೊಡ್ಡವ್ರಿಗೆಲ್ಲ ಇದೊಂದು ರೋಗ. ಎಷ್ಟೇ ಆಗ್ಲಿ ನೀನ್ ನಿನ್ ಗಂಡನ್ ಬಿಟ್ಕೊಡ್ತೀಯಾ? ಅಯ್ಯೋ ಹುಚ್ಚಿ, ಇಂಥ ಸಮಯದಲ್ಲಿ ಸಹನೆ ಬೇಕು, ಆವೇಶ ಪಡಬಾರ್ದು. ನೋಡು ಪ್ರೇಮ, ನಿನ್ ಮದುವೆ ಆ ರಾಜನ್ ಜೊತೆ ಆಗ್ಬೇಕು ಅಂತ ನಿನ್ ಹಣೆಯಲ್ಲಿ ಬರ್ದಿದ್ರೆ ಅದು ಯಾರಿಂದಲೂ ತಪ್ಸೋಕಾಗಲ್ಲ. ಧೈರ್ಯವಾಗಿರು. ನಾನ್ ರಾಜನ್ನೇ ಮದುವೆ ಆಗ್ತೀನಿ. ರಾಜ, ಇಲ್ಲಿ ಮಾತಾಡೋದ್ ಬೇಡ. ನಮ್ ಭಾವಾಗ ನನ್ ಮೇಲೆ ಸಂದೇಹ ಬಂದಿದೆ. ನೀವ್ ಹೋಗ ಮರ್ದತ್ರ ಇರಿ, ನಾನ್ ಬರ್ತೀನಿ. ಪ್ರೇಮ, ನಿನ್ ಜೊತೆ ತುಂಬಾ ಮಾತಾಡ್ಬೇಕಾಗಿದೆ. ಬರ್ತೀನಿ, ನೀವ್ ಹೋಗಿ. ಬೇಗ ಬರ್ಬೇಕು. ಬರ್ತೀನಿ ಪ್ಲೀಸ್. ನಾನು ಅಲ್ಲೇ ಕಾಯ್ತೀನಿ. ನಮ್ಮ ಯಜಮಾನ ನಾನ್ ನಿಲ್ಲ ಮಾಡ್ತೇನ? ಆಡಿದ್ರ ತಪ್ಪೇನು? ನೀವೇನ್ ಮನುಷ್ಯರ, ರಾಕ್ಷಸರ? ಬೇಕಾದ್ರೆ ನನ್ ಹೊಡಿರಿ, ನನ್ ಸಾಯ್ಸಿ. ರಾಜ, ಅಯ್ಯೋ ರಾಜ, ಎಂಜಿಲ್ ಕಾಸ್ಗೆ ಕೈ ಚಾಚೋ ನಾಯಿಗಳು. ಕಾಲೇಜಿಗೆ ಬಂದು ನಾಟಕ ಆಡ್ತಿದ್ದೀಯೇನೆ? ನಾಚಿಕೆ ಆಗೋಲ್ಲ ನಿನಗೆ? ನನ್ನ ಮನೆ ಮರ್ಯಾದೆ ಬೀದಿ ಪಾಲ್ ಮಾಡ್ಬಿಟ್ಟಿದೆ, ನನ್ನ ಗೌರವ ಹಾಳು ಮಾಡ್ಬಿಟ್ಟಿದೆ. ಇನ್ನೊಂದು ಸಾರಿ ಇವಳ ಜೊತೆ ನೀನ್ ಇದ್ದದನ್ನು ನೋಡಿದ್ರೆ ನೀನಲ್ಲೇ ಸಾಯಿಸ್ಬಿಡ್ತೀನಿ. ಬಿಡಿ ಭಾವ, ಬಿಡಿ ಭಾವ. ಏನ್ರಿ, ಏನಾಯ್ತು? ಮಂಗಳ, ನಾಳೆಯಿಂದ ಇವಳ ಕಾಲೇಜ್ ಹೋಗ್ಕೊಡುದು. ಯಾಕೆ? ಇವಳು ಕಾಲೇಜ್ ಹೋಗ್ತಾ ಇಲ್ವೇ? ಮತ್ತೆ ಆ ಲೋಫರ್ ನನ್ನ ಮಗನ ಜೊತೆ ಚಕ್ಕಂದ ಆಡಕ್ ಹೋಗ್ತಾ ಇದ್ದಾಳೆ. ಚಕ್ಕಂದ ಆಡೋದು ತಪ್ಪೇನು? ನಾನು ಅವನ ಪ್ರೀತಿಸ್ತೀನಿ, ಅವನೆಲ್ಲ ಪ್ರೀತಿಸ್ತಾನೆ. ಪ್ರೀತಿ ಅಂತೆ ಪ್ರೀತಿ? ಏನ್ ನೀನು ಮಮತಾಜು, ಅವನು ಶಹಜಾನು? ನಿನಗೆ ಅಂತ ತಾಜ್ ಮಹಲ್ ಕಟ್ಟಿಸ್ತಾನ? ಒಂದು ಗುಡಿಸಲು ಕಟ್ಟಕ್ಕೂ ಯೋಗ್ಯತೆ ಇಲ್ಲ ಅವನಿಗೆ. ಭಾವ, ನನಗೆ ತಾಜ್ ಮಹಲ್ ಬೇಡ. ನನಗೆ ಬೇಕಾಗಿರೋದು ನಿಜವಾದ ಪ್ರೀತಿ. ನನಗೆ ಬೇಕಾಗಿರೋದು ಗೌರವ. ಈ ಊರಲ್ಲಿ ನನ್ನ ಎದುರಿಗೆ ತಲೆ ಎತ್ಕೊಂಡು ಮಾತಾಡೋನು ಯಾವನೂ ಇಲ್ಲ. ಅಂಥದ್ರಲ್ಲಿ ನಿನ್ನಿಂದ ನಾನು ತಲೆ ಬಗ್ಗಿಸ್ಕೊಂಡು ಓಡಾಡೋ ಹೋಗಿ ಮಾಡ್ಬೇಕು ಅಂತಿದೀಯಾ? ಮಂಗಳ, ನೋಡು, ಇವತ್ತಿನಿಂದ ಇವಳು ಈ ಮನೆ ಬಿಟ್ಟು ಹೊರಗಡೆ ಹೋಗಿ ಕೂಡುದು. ಭಾವ, ಪ್ರೇಮ,
ಮೊದಲು ರೂಮ್ಗೆ ಹೋಗು. ನೀನ್ ಹೋಗು. ನಮ್ಮ ಅಪ್ಪ ಅಮ್ಮ ಇದ್ದಿದ್ರೆ ಈಗ ಅನ್ಯಾಯ ಆಗ್ತಿತ್ತ? ಈಗೇನ್ ಅನ್ಯಾಯ ಆಗಿರೋದು? ಆ ಭಿಕಾರಿ ನನ್ನ ಮಗನ ಮದುವೆ ಮಾಡ್ಕೋಬೇಡ ಅಂತ ಹೇಳಿದ್ದೆ ತಪ್ಪ? ಒಳ್ಳೆಯವರ ಕಾಲನೇ ಇಲ್ಲ. ಪ್ರೀತಿ ಅಂತೆ ಪ್ರೀತಿ, ಇನ್ನು ವಯಸ್ಸಿಗೆ ಬರಲ್ಲ. ಅಕ್ಕ, ನಾನ್ ಕೊನೆ ಸಲ ಹೇಳ್ತಾ ಇದ್ದೀನಿ, ನಾನ್ ಮದ್ವೆ ಆದ್ರೆ ಆ ರಾಜನೇ ಆಗೋದು. ಏನ್ರಿ, ಅವಳ ರಾಜನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಅವರಿಬ್ಬರಿಗೆ ಮದುವೆ ಮಾಡ್ಬಿಡಿ. ಮಂಗಳ, ಅವಳ ಮದುವೆನ ನಾನು ಮೊದಲೇ ನಿಶ್ಚಯ ಮಾಡಿದ್ದೀನಿ. ನಿಶ್ಚಯ ಮಾಡಿದ್ದೀರಾ? ಯಾರ ಜೊತೆಗೆ? ಟೈಮ್ ಬರ್ಲಿ ಹೇಳ್ತೀನಿ. No, you're not great. You're not great. You're cruel. You're merciless. You're a cheat. ನೀವು ಮನುಷ್ಯರ? ನಿಮಗೆ ಮನಸ್ಸಾಕ್ಷಿ ಅನ್ನೋದಿದೆಯಾ? ನಾನು 1 ನಿಮಿಷ ತಡವಾಗಿ ಬಂದಿದ್ರೆ ನನ್ನ ತಂಗಿ ಬಾಳು ಹಾಳಾಗಿ ಹೋಗ್ತಿತ್ತಲ್ರಿ. ಆವತ್ತೆಲ್ರೆದ್ರಿಗೆ ಅವಳ ನಿಮ್ಮನ್ನ ಎದುರು ವಾದಿಸಿದ್ಲು ಅನ್ನೋ ಕೋಪಕ್ಕೆ ಅವಳ ಕೆನ್ನೆಗೂ ಹೊಡೆದು ನೀವು ತಂದೆ ಸಮಾನ ಅಂತ ಬುದ್ಧಿ ಹೇಳಿದೆ. ಆ ತಂದೆ ಸ್ಥಾನಕ್ಕೆ ಎಂಥ ಗೌರವ ತಂದ್ಕೊಟ್ರಿ. ಚಿಚಿ, ನಿಮ್ಮನ್ನಂದೇನ್ರಿ ಪ್ರಯೋಜನ? ನೀವು ಒಳ್ಳೆಯವರಂತ ನಂಬಿ ನಿಮ್ಮ ಮೇಲೆ ಭರೋಸೆ ಇಟ್ಕೊಂಡಿದ್ನಲ್ಲ, ಈ ತಪ್ಪಿಗೆ ನನ್ನ ನಾನೇ ಹೊಡ್ಕೋಬೇಕು. ಈಗೇನ್ ಆಗೋಯ್ತು ಅಂತ ಹೀಗೆ ಹೇಳ್ತಾ ಇದೀಯಾ? ಇನ್ನೇನ್ರಿ ಆಗ್ಬೇಕು? ನೆರಳಕ್ಕೋಸ್ಕರ ನಿಂತಿದ್ ಮರನೇ ಮೇಲ್ ಬಿದ್ದ ಹಾಗೆ ಆಶ್ರಯ ಕೊಟ್ಟಿದ್ ನೀವೇ ನನ್ ತಂಗಿ ಬಾಳ್ ಹಾಳು ಮಾಡ್ತಿದ್ರಲ್ರಿ. ತಪ್ಪು ಮಾಡ್ಬಿಟ್ಟೆ ಮಂಗಳ, ತಪ್ಪು ಮಾಡ್ಬಿಟ್ಟೆ. ಏನ್ರಿ, ನೀವು ನಿಜ ಹೇಳ್ತಿದ್ದೀರಾ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಮದುವೆ ಆಗ್ದಿರೋ ಹುಡುಗಿನ ಮುಟ್ಟಿದ್ದು ನನ್ ತಪ್ಪು. ಅದಕ್ಕೆ ಒಂದು ನಿರ್ಧಾರ ಮಾಡಿದ್ದೀನಿ. ನಾಳೆನೆ ಪ್ರೇಮನ್ನ ನಾನೇ ಮದುವೆ ಮಾಡ್ಕೊತೀನಿ. For more updates, like, comment, subscribe to our channel.